ಷೇರು ಮಾರುಕಟ್ಟೆ ಉಪನ್ಯಾಸಕ ಇಂಜಿನಿಯರ್ಗೆ ಮೋಸ, 67 ಲಕ್ಷ ವಂಚನೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿದರೆ ಉತ್ತಮ ಲಾಭ ಗಳಿಸಬಹುದು ಎನ್ನುವಂತಹ ಆಮಿಷವನ್ನ ಒಡ್ಡಿ ಅದಕ್ಕೆ ಒಳಗಾದಂತಹ ನಗರದ ಇಬ್ಬರು 67 ಲಕ್ಷವನ್ನ ಕಳೆದುಕೊಂಡಿದ್ದಾರೆ. ಕೃಷ್ಣನಗರದ ಉಪನ್ಯಾಸಕ ಕೆ ಧನಂಜಯ್ ಗೂಗಲ್ನಲ್ಲಿ ಷೇರು ಮಾರುಕಟ್ಟೆಯ ಬಗ್ಗೆ ಹುಡುಕ್ತಾ ಇದ್ದಾಗ ವೆಂಚರ್ ಸೆಕ್ಯೂರಿಟೀಸ್ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಅವರು ಸೇರಿಕೊಂಡಿದ್ದಾರೆ. ಸದರಿ ಗ್ರೂಪ್ನಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡುವುದರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ವಿಟ್ರೇಡ್ ಎನ್ನುವಂತಹ ಆಪ್ನಲ್ಲಿ ಹಣ ಹೂಡಿಕೆ ಮಾಡಿ ಶೇರನ್ನ ಖರೀದಿ ಮಾಡಿ ಮಾರಾಟ ಮಾಡಿದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದು ಅಂತ ಅವರು ತಿಳಿಸಿದ್ದಾರೆ. ಸೈಬರ್ ಆರೋಪಿಗಳ ಮಾತನ್ನ ನಂಬಿದಂತಹ ಧನಂಜಯ್ ಹಂತವಾಗಿ ಒಟ್ಟು 38.54 ಲಕ್ಷ ಹೂಡಿಕೆ ಮಾಡಿದ್ದಾರೆ. ಇದರಲ್ಲಿ ಅವರಿಗೆ 80,000 ವಾಪಸ್ ಹಾಕಿದ್ದಾರೆ. ಉಳಿದ 37,74,000 ಹಣವನ್ನ ನೀಡದೆ ವಂಚಿಸಿದ್ದಾರೆ. ಬಾಕಿ ಇರುವಂತಹ ಹಣವನ್ನ ಹಿಂತಿರುಗಿಸುವಂತೆ ಕೇಳಿದಾಗ 30 ಲಕ್ಷ ವರ್ಗಾಯಿಸಿದ್ರೆ ಮಾತ್ರ ಹಣ ನೀಡಲಾಗುವುದು ಅಂತ ಹೇಳಿದ್ದಾರೆ. ಧನಂಜಯ್ ತಮ್ಮ ಸ್ನೇಹಿತರ ಬಳಿ ವಿಚಾರಿಸಿ ಮೋಸ ಹೋಗಿರುವುದನ್ನ ಅರಿವಾದ ನಂತರ ಸೈಬರ್ ಠಾಣೆಗೆ ದೂರನ್ನ ನೀಡಿದ್ದು ಪ್ರಕರಣವನ್ನ ದಾಖಲಿಸಲಾಗಿದೆ. ಜಯನಗರದ ಇಂಜಿನಿಯರ್ ಸತ್ಯನಾರಾಯಣ್ ಗುಪ್ತಾ ಎನ್ನುವರಿಗೆ ಇದೇ ರೀತಿಯಾಗಿ ಆಮಿಷ ತೋರಿಸಿ 29,51,000 ಹಣವನ್ನು ವಂಚಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಷೇರು ಮಾರುಕಟ್ಟೆಯ ಮಾಹಿತಿಯನ್ನು ಪಡೆದಿದ್ದಾರೆ. ನಂತರ ಸದರಿ ಆ್ಯಪ್ನಲ್ಲಿ ಖಾತೆಯನ್ನು ತೆರೆದು ಹಣ ಹೂಡಿಕೆ ಮಾಡಿದ್ದಾರೆ. ಅವರ ಖಾತೆಯಲ್ಲಿ ಹೂಡಿಕೆ ಮಾಡಿದ ಹಣಕ್ಕಿಂತ ಹೆಚ್ಚಿನ ಹಣವನ್ನು ತೋರಿಸಿದೆ. ವಿತ್ಡ್ರಾ ಮಾಡಿಕೊಳ್ಳುವಾಗ 20% ಹಣ ಕಮಿಷನ್ ಹಣ ವರ್ಗಾಯಿಸಿದರೆ ಮಾತ್ರ ಹಣವನ್ನು ಕೊಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ವಂಚನೆಗೆ ಒಳಗಾದಂತಹ ವಿಷಯವನ್ನು ತಿಳಿದ ನಂತರ ಠಾಣೆಯ ಮೆಟ್ಟಿಲನ್ನು ಹತ್ತಿದ್ದು ಸತ್ಯನಾರಾಯಣ್ ಗುಪ್ತಾ ನೀಡಿದಂತಹ ದೂರಿನ ಮೇರೆಗೆ ಸೈಬರ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.